ದೇವರ ಕೈಯ ಮೇಲೂ ನನ್ನ ಕೈಯ ಮೇಲೂ ತನ್ನ ಕೈಗಳನ್ನು ಹಾಕಿ ನಮ್ಮನ್ನು ಹೊಂದು ಮಾಡುವನೊಬ್ಬನಿದ್ದಾನೆ. ಆತನೇ ಯೇಸು ಕ್ರಿಸ್ತನು. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ದೇವರ ಮಹೋಪಕಾರ ಒಂದು ಎರಡು ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ದೇವರ ಮಹೋಪಕಾರ ಒಂದು ಎರಡು ಎಂದಲ್ಲ, ಕೋಟಿಯಂತೆ ಅಧಿಕವಾದದು. ಹೃದಯವೇ ಸ್ತೋತ್ರಿಸು, ಕೋಟಿಗಿಂತ ಅಧಿಕವಾದ ಸ್ತುತಿ ಯಜ್ಞ ನೀನು ಸಲ್ಲಿಸು. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಸಮಸ್ತ ಪ್ರಜೆಗಳೇ, ಭೂಮಿಯ ನಿವಾಸಿಗಳೇ, ನನ್ನೊಡನೆ ದೇವನ ಸ್ತುತಿಸಿರಿ. ಸಮಸ್ತ ಪ್ರಜೆಗಳೇ, ಭೂಮಿಯ ನಿವಾಸಿಗಳೇ, ನನ್ನೊಡನೆ ದೇವನ ಸ್ತುತಿಸಿರಿ. ಪಂಜರದಲ್ಲಿ ಸಿಕ್ಕಿಕೊಂಡ ಪಕ್ಷಿಯಂತೆ ಇರುವ ನಮ್ಮ ವಿಮೋಚಿಸಿದ ದೇವನ ಸ್ತುತಿಸಿರಿ. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಬೆತ್ಲೆಹೇಮಿಗೆ ಬಂದನು, ಕಲ್ವಾರಿಗೆ ಹೋದನು, ಯೇಸು ನನಗೆ ಪ್ರಾಣ ಕೊಟ್ಟನು. ಬೆತ್ಲೆಹೇಮಿಗೆ ಬಂದನು, ಕಲ್ವಾರಿಗೆ ಹೋದನು, ಯೇಸು ನನಗೆ ಪ್ರಾಣ ಕೊಟ್ಟನು. ಈ ಮಹಾ ಪ್ರೀತಿಯನ್ನು ಆತ್ಮವೇ ಯೋಚಿಸು, ಮರೆಯಲು ಅಸಾಧ್ಯ ಹೃದಯಕ್ಕೆ. ಹಲ್ಲೆಲೂಯ. ಆತ್ಮವೇ ಸ್ತೋತ್ರಿಸು, ಸರ್ವೇಂದ್ರಿಗಳೇ ಸ್ತುತಿಸಿರಿ, ಜೀವವುಳ್ಳ ದೇವನ ಸ್ತುತಿಸಿರಿ. ಆತ್ಮೀಯ ವೀಕ್ಷಕರೇ, ನೀವೆಲ್ಲರೂ ಸುಕ್ಷೇಮವಾಗಿದ್ದೀರಿ ಎಂದು ನಾವು ನಂಬುತ್ತೇವೆ. ದೇವರ ವಾಕ್ಯಗಳು ಅನುದಿನವೂ ನಿಮ್ಮನ್ನು ಆಧರಿಸಿ ನಡೆಸುತ್ತಿದೆಯಲ್ಲವೇ? ಇದುವೇ ಮಾನವರ ಕಡೆಗಿರುವ ದೇವರ ಪ್ರೀತಿ. ಪ್ರತಿಯೊಬ್ಬ ಮಾನವನಿಗೆ ಸುವಾರ್ತೆಯ ಅಗತ್ಯವಿದೆ. ಅದು ನಮಗೆ ಮಧ್ಯಸ್ಥಗಾರನನ್ನು ಒದಗಿಸುತ್ತದೆ. ಇಂದಿನ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ. ನಮಗಿರುವ ಮಧ್ಯಸ್ಥಗಾರರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 9 ಮತ್ತು 10ನೇ ಅಧ್ಯಾಯಗಳ ಬಗ್ಗೆ ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಬಿಲ್ದದನಿಗೆ ಯೋಬನ ಉತ್ತರ ಎಂಬುದಾಗಿದೆ. ಪ್ರಿಯರೇ, ಯೋಬನು ಬಿಲ್ದದನಿಂದ ತನಗೇನೂ ಸಹಾಯವಾಗಲಿಲ್ಲವೆಂಬುದನ್ನು ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾನೆ. ತನ್ನ ಸಮಸ್ಯೆಗಳ ಕುರಿತಾಗಿ ಕೂಡ ಅವನು ಮಾತನಾಡಲಿಲ್ಲ. ತಾನು ಪರಿಪೂರ್ಣನಲ್ಲವೆಂದು ಸ್ಪಷ್ಟವಾಗಿ ಹೇಳುತ್ತಾನೆ. ದೇವರೆದುರು ತನ್ನನ್ನು ಸಮರ್ಥಿಸಿಕೊಳ್ಳಲಾರನೆಂದು ಹೇಳುತ್ತಾನೆ. ಆದರೆ ತನ್ನ ಪರವಾಗಿ ವಾದ ಮಾಡುವವನೊಬ್ಬನ
ಅಗತ್ಯ ತನಗೆ ಇತ್ತು. ನನಗಾಗಿ ಒಬ್ಬ ಮಧ್ಯಸ್ಥಗಾರನು ವಿಜ್ಞಾಪನೆ ಮಾಡುವವನು ಬೇಕಿತ್ತೆಂದು ಅವನು ತಿಳಿಸುತ್ತಾನೆ. ಪ್ರಿಯರೇ, ಕ್ರಿಸ್ತನಿಗಾಗಿ ಅವನ ಹೃದಯದ ಕೂಗು ಇರುವುದನ್ನು ನೋಡುತ್ತೇವೆ. ಯೋಬ 9ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು, ನೀನು ಹೇಳಿದ್ದು ಸತ್ಯವೇ, ಸರಿ. ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಿಲ್ದದನ ಮಾತು ಹೆಚ್ಚಿನದು ಸತ್ಯವಾಗಿದೆ, ಆದರೆ ಯೋಬನ ಅಗತ್ಯತೆಗಳಿಗೆ ಸರಿ ಹೊಂದಲಿಲ್ಲ. ಸಾಮಾನ್ಯ ರೀತಿಯಲ್ಲಿ ನಿನ್ನ ಮಾತುಗಳು ಸತ್ಯವಾಗಿವೆ, ಆದರೆ ನನಗಿರುವ ಪ್ರಶ್ನೆ ಎಂದರೆ ನಾನು ದೇವರೆದುರು ನ್ಯಾಯವಂತನಾಗಿರುವುದು ಹೇಗೆ ಎಂಬುದಾಗಿ. ಪ್ರಿಯರೇ, ಈ ಸಂದರ್ಭದಲ್ಲಿ ಯೋಬನಿಗೆ ನಿಜವಾಗಿಯೂ ಸುವಾರ್ತೆಯ ಅಗತ್ಯವಿತ್ತು. ದೇವರೊಂದಿಗೆ ಒಬ್ಬ ಮನುಷ್ಯನು ನ್ಯಾಯವಂತನಾಗಿರುವುದು ಹೇಗೆಂದು ತನಗೆ ತಿಳಿದುಕೊಳ್ಳಬೇಕಾಗಿದೆ ಎಂದು ಯೋಬನು ಹೇಳುತ್ತಾನೆ. ತನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ, ಆದರೆ ತನ್ನ ಸ್ನೇಹಿತರಿಂದ ಆ ಉತ್ತರ ಸಿಗಲಿಲ್ಲವೆಂದು ಹೇಳುತ್ತಾನೆ. ಯೋಬ 9ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನೊಂದಿಗೆ ವ್ಯಾಜ್ಯವಾಡಬೇಕೆಂದು ಇಷ್ಟಪಟ್ಟರೂ ಆತನ 1000 ಪ್ರಶ್ನೆಗಳಲ್ಲಿ ಒಂದಕ್ಕೂ ಉತ್ತರ ಕೊಡಲಾರನು. ದೇವರ ಹೃದಯವು ವಿವೇಕವುಳ್ಳದ್ದು, ಆತನ ಶಕ್ತಿಯು ಪ್ರಬಲವಾದದ್ದು. ಆತನಿಗೆ ವಿರುದ್ಧವಾಗಿ ಮನಸ್ಸು ಕಠಿಣ ಮಾಡಿಕೊಂಡವನು ಸಾರ್ಥಕನಾದದ್ದುಂಟೇ ಎಂಬುದಾಗಿ. ಪ್ರಿಯರೇ, ಯೋಬನು ಹೇಳುತ್ತಾನೆ, ನಾನು ನಟನೆ ಮಾಡುತ್ತಿಲ್ಲ, ನಾನು ದೇವರೆದುರು ಸೋಗು ಹಾಕಿಕೊಂಡಿದ್ದೇನೆ ಎಂದು ನೀವು ನೆನೆಸುವುದಾದರೆ ಅದು ತಪ್ಪು. ಆತನೊಂದಿಗೆ ನಾನು ವಾದ ಮಾಡಲಾರೆಂದು ನನಗೆ ಗೊತ್ತದೆ. ಆತನು ನನ್ನನ್ನು ಪ್ರಶ್ನೆ ಮಾಡಿದರೆ ನಾನೆಂದಿಗೂ ಉತ್ತರಿಸಲಾರೆನು. ಯೋಬನಿಗೆ ತನ್ನ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿತ್ತು ಮತ್ತು ಆ ಉತ್ತರ ದೇವರಿಂದಲೇ ಬೇಕಾಗಿತ್ತು, ಆದರೆ ದೇವರು ಅವನಿಗೆ ದೂರವಾಗಿದ್ದನು. ಯೋಬ 9ನೇ ಅಧ್ಯಾಯ 5ರಿಂದ 8ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನು ಪರ್ವತಗಳನ್ನು ಅರಿಯದಂತೆ ಸರಿಸಿ ಕೋಪದಿಂದ ಅವುಗಳನ್ನು ಉರುಳಿಸುತ್ತಾನೆ. ಭೂಲೋಕವನ್ನು ಸ್ಥಳದೊಳಗಿಂದ ಕದಲಿಸಿ ಅದರ ಸ್ತಂಭಗಳನ್ನು ನಡುಗಿಸುತ್ತಾನೆ. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ನಕ್ಷತ್ರಗಳನ್ನು ಮುಚ್ಚಿಟ್ಟು ಮುದ್ರೆ ಹಾಕುತ್ತಾನೆ. ಆಕಾಶಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ. ಅಲ್ಲೋಲ ಕಲ್ಲೋಲವಾದ ಸಮುದ್ರದ ಮೇಲೆ ನಡೆಯುತ್ತಾನೆ ಎಂಬುದಾಗಿ. ಪ್ರಿಯರೇ, ಸೃಷ್ಟಿಕರ್ತನಾದ ದೇವರ ಮಹತ್ತಾದ ಚಿತ್ರಣ ಇಲ್ಲಿ ಕೊಡಲ್ಪಟ್ಟಿದೆ. ಯೋಬನು ಅವನನ್ನು ಸೃಷ್ಟಿಕರ್ತನನ್ನಾಗಿ ತಿಳಿದುಕೊಂಡಿದ್ದನು, ಆದರೆ ಆತನ ಕರುಣೆಯ ಪರಿಚಯವಿರಲಿಲ್ಲ. ಯೋಬ 9ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸಪ್ತಋಷಿಗಳನ್ನು, ಮೃಗಶಿರವನ್ನು, ಕೃತಿಕೆಯನ್ನು, ತೆಂಕಣ ದಿಕ್ಕಿನ ನಕ್ಷತ್ರ ಗ್ರಹಗಳನ್ನು ನಿರ್ಮಿಸಿದವನು ಆತನೇ. ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನಿಗೆ ನಕ್ಷತ್ರಗಳ ಕುರಿತಾದ ತಿಳುವಳಿಕೆ ಇತ್ತು, ಆದರೆ ತಾನು ಯಾವುದೇ ನಕ್ಷತ್ರ ರಾಶಿಯ ದಿನದಲ್ಲಿ ಹುಟ್ಟಿದ್ದರಿಂದ ತನಗೆ ಈ ಕಷ್ಟಗಳೆಲ್ಲ ಸಂಭವಿಸಿದೆ ಎಂದು ಹೇಳಲು ಯತ್ನಿಸುತ್ತಿಲ್ಲ. ಜನರು ಹೇಳುವ ಅತಿ ಬುದ್ಧಿಹೀನ ವಿಚಾರ ಇದಾಗಿರುತ್ತದೆ. ಮಾರ್ಕ್ ಅಂತೋಣಿಯವರ ಮಾತಿನಲ್ಲಿ ಶೇಕ್ಸ್ಪಿಯರನು ಇದಕ್ಕೆ ಉತ್ತರಿಸುತ್ತಾನೆ, ಬ್ರೂಟಸನೇ, ತಪ್ಪು ನಮ್ಮ ನಕ್ಷತ್ರಗಳಲ್ಲಿಲ್ಲ, ನಮ್ಮಲ್ಲಿಯೇ ಇರುತ್ತದೆ. ನಾವು ಕೀಳು ಮನುಷ್ಯರಾಗಿ ಇರುವುದೇ ಇದಕ್ಕೆ ಕಾರಣ. ತನ್ನ ಸ್ಥಿತಿಗೆ ನಕ್ಷತ್ರಗಳು ಕಾರಣವಲ್ಲವೆಂದು ಯೋಬನಿಗೆ ಗೊತ್ತಿತ್ತು. ದೇವರು ನಕ್ಷತ್ರಗಳನ್ನು ಉಂಟು ಮಾಡಿದವನೆಂದು ಅವನು ತಿಳಿದಿದ್ದನು. ಯೋಬ 9ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಆಹಾ, ಆತನು ನನ್ನ ಪಕ್ಕದಲ್ಲಿ ದಾಟಿ ಹೋದರೂ ನಾನು ಕಾಣೆನು, ಮುಂದಕ್ಕೆ ಹಾದು ಹೋದರೂ ನನಗೆ ತಿಳಿಯುವುದಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಸೃಷ್ಟಿಕರ್ತನೆಂದು ಯೋಬನು ತಿಳಿದಿದ್ದನು. ದೇವರು ಆತ್ಮನಾಗಿದ್ದಾನೆಂದು, ತಾನು ಆತನನ್ನು ಕಾಣಲಾರನೆಂದು ತಿಳಿದಿದ್ದನು. ಯೋಬ 9ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರು ತನ್ನ ಸಿಟ್ಟನ್ನು ತೊಲಗಿಸಿ ಬಿಡುವುದಿಲ್ಲ. ಘಟಸರ್ಪದ ಸಹಾಯಕರು ಆತನಿಗೆ ಪಾದಾಕ್ರಾಂತರಾದರಲ್ಲ, ನಾನಾದರೋ ದೇವರೊಂದಿಗೆ ವಾದಿಸಿ ಆತನಿಗೆ ಉತ್ತರ ಕೊಡುವುದಕ್ಕೆ ಮತ್ತು ಅಶಕ್ತನು ಎಂಬುದಾಗಿ. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ತಾನು ಯಾವುದಕ್ಕೂ ಬಾರದವನೆಂದು ಯೋಬನು ತಿಳಿದಿದ್ದಾನೆ.
ದೇವರು ಅವನೊಂದಿಗೆ ಮಾತನಾಡುವುದಾದರೆ ಏನು ಉತ್ತರ ಕೊಡಬೇಕೆಂದು ತಿಳಿಯದು ಎಂಬುದಾಗಿ ಹೇಳುತ್ತಾನೆ. ಯೋಬ 9ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ನಾನು ಕರೆಯಿಸಿದಾಗ ಆತನು ನನಗೆ ಕಾಣಿಸಿಕೊಂಡಿದ್ದರೂ ನನ್ನ ವಿಜ್ಞಾಪನೆಯನ್ನು ಲಾಲಿಸುವನೆಂದು ನಂಬುತ್ತಿರಲಿಲ್ಲ ಎಂಬುದಾಗಿ. ಪ್ರಿಯರೇ, ತಾನು ದೇವರ ಮಾತಿಗೆ ಕಿವಿಗೊಡುತ್ತಿದ್ದೇನೆ ಎಂದು ನಂಬಲು ಅವನಿಂದಾಗಲಿಲ್ಲ. ಯೋಬ 9ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಉಸಿರಾಡಗೊಡಿಸದೆ ಕಹಿಯಾದ ಪದಾರ್ಥದಿಂದ ನನ್ನ ಹೊಟ್ಟೆಯನ್ನು ತುಂಬಿಸುತ್ತಾನೆ. ನಾನು ಬಲಿಷ್ಠನ ಶಕ್ತಿಯನ್ನು ಮರೆ ಹೋಗುವೆನೆಂದರೆ ದೇವರು ಇಗೋ ಇದ್ದೇನೆ ಅನ್ನುವನು. ನ್ಯಾಯ ವಿಚಾರಣೆಯು ಆಗಲಿ ಎಂದರೆ ಆತನು ನನಗೆ ಕಾಲನೇಮಕರು ಯಾರು ಅನ್ನುವನು ಎಂಬುದಾಗಿ. ಪ್ರಿಯರೇ, ಯೋಬನು ಕೇಳುತ್ತಾನೆ, ಆತನೆದುರು ನನ್ನ ವಾದವನ್ನು ಹೇಗೆ ಮಂಡಿಸಲಿ ಎಂದು. ಯೋಬ 9ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ನಾನು ನೀತಿವಂತನಾಗಿದ್ದರೂ ನನ್ನ ಬಾಯೇ ನನ್ನನ್ನು ಅಪರಾಧಿ ಎಂದು ತೋರ್ಪಡಿಸುವುದು. ನಾನು ನಿರ್ದೋಷಿಯಾಗಿದ್ದರೂ ಆತನು ನನ್ನನ್ನು ದುರ್ಮಾರ್ಗಿಯೆಂದು ನಿರೂಪಿಸುವನು ಎಂಬುದಾಗಿ. ಪ್ರಿಯರೇ, ಯೋಬನು ಮತ್ತೆ ಹೇಳುತ್ತಾನೆ, ನಾನು ಪರಿಪೂರ್ಣನೆಂದು ವಾದಿಸಿದರೂ ನನ್ನ ಬಾಯಿಯೇ ನನ್ನನ್ನು ದೋಷಿ ಎಂದು ಹೇಳುತ್ತದೆ. ಆದರೆ ಮುಂದೆ ನಾವು ನೋಡುವಂತೆ ಯೋಬನು ತನ್ನ ಕುರಿತಾಗಿ ಬಹಳ ಹೆಚ್ಚಾಗಿ ಭಾವಿಸಿಕೊಂಡಿದ್ದನು. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ಗೊತ್ತದೆ ಎಂಬುದಾಗಿ ಅವನು ಹೇಳಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನದಲ್ಲಿ ನಾವದನ್ನು ನೋಡುತ್ತೇವೆ. ಪ್ರಿಯರೇ, ದೇವರೆದುರು ತಾನೊಬ್ಬ ನಿರ್ದೋಷಿ ಎಂದು ಯೋಬನು ಹೇಳಿಕೊಳ್ಳಲಿಲ್ಲ. ಆದರೆ ತಾನು ಸಾಕಷ್ಟು ಒಳ್ಳೆಯವನೆಂದು ಹೇಳಿಕೊಂಡನು, ಅಂದರೆ ನೀತಿವಂತನೆಂದು. ಆದರೂ ದೇವರೆದುರಿನಲ್ಲಿ ತಾನು ತನ್ನನ್ನು ಸಮರ್ಥಿಸಿಕೊಳ್ಳಲಾರನೆಂದು ಅವನಿಗೆ ತಿಳಿದಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ದೇವರ ವಾಕ್ಯವನ್ನು ತಿಳಿಯದವರಾದ್ದರಿಂದ ತಾವು ದೇವರ ಎದುರು ನಿಲ್ಲಬಲ್ಲವೆಂದು, ಆತನ ಮಟ್ಟಕ್ಕೆ ಸರಿ ತೂಗಬಲ್ಲವೆಂದು, ಆತನಿಗೆ ಇಷ್ಟವಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಜನರಲ್ಲಿ ದೇವರ ಕುರಿತಾಗಿ ತಪ್ಪು ಅಭಿಪ್ರಾಯಗಳಿರುತ್ತವೆ. ತಾವು ದೇವರೆದುರು ನಿಲ್ಲಲು ತಕ್ಕಷ್ಟು ಒಳ್ಳೆಯವರಾಗಿದ್ದೇವೆಂದು ಅವರು ನೆನೆಸುತ್ತಾರೆ. ಯೋಬನ ಮಾತಿನ ಅರ್ಥವೇನೆಂದರೆ, ನಾನು ದೇವರ ಸನ್ನಿಧಾನಕ್ಕೆ ಬಂದರೆ ನನಗೆ ತಿಳಿಯದಿರುವ ಏನನ್ನಾದರೂ ನನ್ನಲ್ಲಿ ಆತನು ಕಾಣುತ್ತಾನೆ. ಆಗ ನಾನು ಆತನಿಗೆ ಉತ್ತರಿಸಲಾರೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನು ಕ್ರಿಸ್ತನಿಗಾಗಿ ಆಶೆಪಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಯೋಬ 9ನೇ ಅಧ್ಯಾಯ 32ನೇ ವಚನ ಹೀಗೆ ಹೇಳುತ್ತದೆ, ಆತನು ನನ್ನಂಥವನಲ್ಲ, ಮನುಷ್ಯನಲ್ಲ, ನಾನು ಆತನೊಂದಿಗೆ ವಾದಿಸುವುದು ಹೇಗೆ ಎಂಬುದಾಗಿ. ಪ್ರಿಯರೇ, ಯೋಬನು ಹೇಳುತ್ತಾನೆ, ಆತನು ಒಬ್ಬ ಮನುಷ್ಯನಾಗಿರುತ್ತಿದ್ದರೆ ನಾನು ಆತನೊಂದಿಗೆ ಮಾತನಾಡಬಹುದಿತ್ತು. ಈ ಕಾರಣದಿಂದಲೇ ದೇವರು ಮಾನವನಾದದ್ದು. ಆಗ ಮಾನವನು ದೇವರೊಂದಿಗೆ ಮಾತನಾಡಬಹುದಿತ್ತು, ಆತನೊಂದಿಗೆ ನಡೆಯಬಹುದು. ತನ್ನ ಮಟ್ಟ ದೇವರದಕ್ಕಿಂತ ಕೆಳಗಿನದೆಂದು ಅವನು ತಿಳಿಯಬಹುದಿತ್ತು. ದೇವರ ಮಟ್ಟಕ್ಕೆ ಸಮಾನನಾಗಿದ್ದವನೆಂದರೆ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ. ಪ್ರಿಯರೇ, ಈಗಿನ ಕಾಲದ ಕೆಲವು ನಾಟಕಗಳು, ಸಾಹಿತ್ಯಗಳು ಶಾಪಮಯವಾಗಿರಲು ಇದೇ ಕಾರಣ. ಯೇಸು ಮಾನವನು ಮಾತ್ರವಲ್ಲದೆ ಪಾಪ ಮಾಡಿದವನೂ ಆಗಿದ್ದಾನೆಂದು ಅವುಗಳು ಬಿಂಬಿಸುತ್ತವೆ. ಉದಾರವಾದಿಗಳು ಅನೇಕ ವರ್ಷಗಳಿಂದ ಇದನ್ನು ಹೇಳುತ್ತಾ ಬಂದಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪಾಪವಿತ್ತೆಂದು ದೇವರ ವಾಕ್ಯದಲ್ಲಿ ಅವರು ಎಲ್ಲಿಯೂ ಕಾಣಲಾರರು. ಯೇಸು ಪಾಪರಹಿತನಾಗಿದ್ದರಿಂದ ಅವರಿಗೆ ತಮ್ಮ ಸ್ವಂತ ಹೃದಯದ ಕೊಳಕು ಪಾಪವೇ ಕಾಣುತ್ತಿದೆ. ಪ್ರಿಯರೇ, ಯೇಸು ಒಬ್ಬ ಮಾನವನಾಗಿದ್ದರಿಂದ ನಾನು ಆತನ ಬಳಿಗೆ ಹೋಗಬಹುದು. ಆತನು ಕ್ರೂಜಿಯಲ್ಲಿ ನನಗಾಗಿ ಸತ್ತನು. ನಾನು ದೇವರ ಮಟ್ಟಕ್ಕೆ ಏರಲಾರನೆಂದು ಆತನು ತನ್ನ ಜೀವಿತದ ಮೂಲಕ ತೋರಿಸಿದ್ದಾನೆ. ನನಗೊಬ್ಬ ರಕ್ಷಕನ ಅಗತ್ಯವಿದೆ. ಆತನ ಮರಣದಿಂದ ಆತನು ನನ್ನನ್ನು ರಕ್ಷಿಸಬಲ್ಲನು. ಯೋಬನು ಇದಕ್ಕಾಗಿ ಹಾತೊರೆಯುತ್ತಿದ್ದನು. ಯೋಬ 9ನೇ ಅಧ್ಯಾಯ 33ನೇ ವಚನ ಹೀಗೆ ಹೇಳುತ್ತದೆ, ನಮ್ಮಿಬ್ಬರ ಮೇಲೆ ಕೈ ಹಿಡಿಯುವವನಾಗಿಯೂ ಮಧ್ಯಸ್ಥನಾಗಿಯೂ ಇರುವ ನ್ಯಾಯಾಧಿಪತಿಯು ಯಾರೂ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನಗೂ ದೇವರಿಗೂ ಮಧ್ಯಸ್ಥಗಾರನಿಲ್ಲವೆಂಬುದೇ ಯೋಬನ ದೂರಾಗಿತ್ತು. ಅವನ ಕೂಗು ಇದಾಗಿತ್ತು,
ದೇವರ ಕೈಯ ಮೇಲೂ ನನ್ನ ಕೈಯ ಮೇಲೂ ತನ್ನ ಕೈಗಳನ್ನು ಹಾಕಿ ನಮ್ಮನ್ನು ಒಂದು ಮಾಡುವನೊಬ್ಬನು ಇದ್ದರೆ ಒಳ್ಳೆಯದಿತ್ತು. ಹಾಗಾದಲ್ಲಿ ನನಗೊಬ್ಬ ಮಧ್ಯಸ್ಥಗಾರನಿದ್ದಂತಾಯಿತು. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಯವನಸ್ಥ ಪ್ರಸಂಗಿಗೆ ಹೀಗೆ ಬರೆಯುತ್ತಾನೆ. ತಿಮೋಥೆಯನಿಗೆ ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೇ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನಿನ್ನ ಕೈಯನ್ನು ಗಲಿಲಾಯದ ಮನುಷ್ಯನ ಕೈಯಲ್ಲಿ ಹಾಕು ಎಂಬ ಗೀತೆ ಅರ್ಧ ಮಾತ್ರ ಸತ್ಯವಾಗಿದೆ. ಗಲಿಲಾಯದ ಮನುಷ್ಯನಿಗೆ ಇನ್ನೊಂದು ಕೈ ಇದೆ, ಅದು ದೇವರ ಕೈಯಾಗಿರುತ್ತದೆ. ಸ್ನೇಹಿತನೇ, ಯೇಸು ದೇವರಾಗಿದ್ದಾನೆ. ಆತನು ದೇವರು ಮನುಷ್ಯನೂ ಆಗಿರುತ್ತಾನೆ. ಇದೆಂಥ ಮಹಿಮೆಯ ಅದ್ಭುತ ಸತ್ಯವಾಗಿದೆ ನೋಡಿರಿ. ಯೋಬನು ಆತನಿಗಾಗಿ ಅದೆಷ್ಟು ಆಶೆ ಪಡುತ್ತಿದ್ದಾನೆ. ಯೋಬ 10ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಜೀವವೇ ನನಗೆ ಬೇಸರವಾಗಿದೆ, ಎದೆಬಿಚ್ಚಿ ಮೊರೆಯಿಡುತ್ತೇನೆ, ಮನೋವ್ಯತೆಯಿಂದ ನುಡಿಯುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೋಬನ ಪರವಾಗಿ ಯಾವ ಮಧ್ಯಸ್ಥಗಾರನೂ ಇಲ್ಲದ್ದರಿಂದ, ಅವನ ಪರವಾಗಿ ವಾದಿಸುವವರು ಇಲ್ಲದ್ದರಿಂದ ಅವನು ಹೃದಯದ ಕಹಿ ತುಂಬಿದವನಾಗಿ ಮಾತನಾಡುತ್ತಾನೆ. ತನ್ನ ಮನಸ್ಸಿನ ಭಾವನೆಗಳನ್ನು ಅವನು ಹೇಳಿಕೊಳ್ಳುತ್ತಾನೆ. ಅವನಿಗೆ ಜೀವನವು ಸಾಕಾಗಿ ಹೋಗಿದೆ. ತನ್ನ ಮನಸ್ಸಿನಲ್ಲಿ ಏನಾಗುತ್ತದೆಂಬುದನ್ನು ಹೇಳುತ್ತಾನೆ. ತನ್ನ ದುಃಖದ ಸ್ಥಿತಿ ಹಾಗೂ ದುರದೃಷ್ಟದ ಅವಸ್ಥೆಗಳ ಕುರಿತು ಯಥಾರ್ಥವಾಗಿ ಮಾತನಾಡುತ್ತಾನೆ. ಯೋಬ 10ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ದೇವರ ಮುಂದೆ ನನ್ನನ್ನು ಅಪರಾಧಿ ಎಂದು ನಿರ್ಣಯಿಸಬೇಡ, ನನ್ನೊಡನೆ ಏಕೆ ವ್ಯಾಜ್ಯವಾಡುತ್ತೀ ತಿಳಿಸು ಅನ್ನುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಪುಸ್ತಕವನ್ನು ಮುಗಿಸುವ ಮೊದಲು ದೇವರು ಈ ಪ್ರಶ್ನೆಗೆ ಉತ್ತರ ನೀಡುತ್ತಾನೆ. ದೇವರು ಯೋಬನಿಗೆ ಅವನ ಕುರಿತಾಗಿಯೂ ನಾವೆಲ್ಲರೂ ನಮ್ಮ ಕುರಿತಾಗಿ ತಿಳುಕೊಳ್ಳಬೇಕಾದ ಕೆಲವು ಸಂಗತಿಗಳನ್ನು ತಿಳಿಸಲಿಕ್ಕಿದ್ದಾನೆ. ಯೋಬ 10ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನೀನು ದುಷ್ಟರ ಆಲೋಚನೆಗೆ ಪ್ರಸನ್ನನಾಗಿ ನಿನ್ನ ಕೈಕಷ್ಟದಿಂದ ಸೃಷ್ಟಿಸಿದ್ದನ್ನು ತಿರಸ್ಕರಿಸಿ ಬಾಧಿಸುವುದು ನಿನಗೆ ಸಂತೋಷವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುಷ್ಟರು ಯಾವ ಸಂಕಷ್ಟವನ್ನು ಹೊಂದದಿರುವಲ್ಲಿ ತಾನೇಕೆ ಹೀಗೆ ಕಷ್ಟ ಅನುಭವಿಸಬೇಕೆಂದು ಯೋಬನಿಗೆ ಅರ್ಥವಾಗುವುದಿಲ್ಲ. ದಾವೀದನಿಗೂ ಈ ಸಮಸ್ಯೆ ಎದುರಾಯಿತು. ನನಗೂ ಆ ಪ್ರಶ್ನೆ ಹುಟ್ಟಿತ್ತು. ಈ ಸ್ವಾರ್ಥ ಸೇವೆಯಲ್ಲಿ ನಾನು ಅನೇಕ ವೇಳೆ ಒಳ್ಳೆಯ ದೇವಭಕ್ತರಾದವರು ಕಷ್ಟಗಳಿಗೊಳಗಾದಾಗ, ಅನೇಕ ದೇವರಿಲ್ಲದ ಜನರು ಸಭೆಯೊಳಗೆ ಕೂಡ ಯಾಕೆ ಪಾಪದೊಂದಿಗೆ ತಪ್ಪಿಸಿಕೊಳ್ಳುತ್ತಾರೆಂದು ಯೋಚಿಸುತ್ತಿದ್ದೆ. ಆದರೆ ಅವರು ಸ್ವಲ್ಪ ಕಾಲ ಹೀಗೆ ನಿರಾತಂಕವಾಗಿದ್ದರೂ ತಕ್ಕ ಸಮಯದಲ್ಲಿ ದೇವರು ಅವರನ್ನು ಹಿಡಿಯುವುದನ್ನು ಕಾಣುತ್ತೇನೆ. ಆದರೂ ಈ ಪ್ರಶ್ನೆ ನಮ್ಮಲ್ಲಿ ಆಗಾಗ ಬರುತ್ತಿರುತ್ತದೆ. ಈ ಪುಸ್ತಕದಲ್ಲಿ ಜೀವಿತದ ಪ್ರಶ್ನೆಗಳನ್ನು ಎತ್ತಲಾಗಿದೆ. ಅದು ಆಳವಾಗಿ ತಿಳಿಯಪಡಿಸುತ್ತದೆ. ಯೋಬ 10ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ಮಾಂಸದ ಕಣ್ಣುಳ್ಳವನೋ, ಮನುಷ್ಯರು ನೋಡುವಂತೆ ನೋಡುತ್ತೀಯಾ ಎಂಬುದಾಗಿ. ಪ್ರಿಯರೇ, ಯೋಬನು ತನ್ನ ದುಸ್ಥಿತಿಯ ಬಗ್ಗೆಯೂ ದುಃಖದ ಕುರಿತಾಗಿಯೂ ದುಃಖಿಸುತ್ತಾನೆ. ಈ ನಿಜ ಸ್ಥಿತಿಯಲ್ಲಿ ದೇವರು ತನ್ನನ್ನು ನಿಜವಾಗಿಯೂ ನೋಡುತ್ತಿರುತ್ತಾನೋ ಎಂದು ಆಶ್ಚರ್ಯಪಡುತ್ತಾನೆ. ಯೋಬ 10ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿನ್ನ ದಿನಗಳು ಮನುಷ್ಯನ ದಿನಗಳಷ್ಟು ಅಲ್ಪವಾಗಿವೆಯೋ? ನಿನ್ನ ಸಂವತ್ಸರಗಳು ಮಾನವನ ದಿನಗಳಷ್ಟೇನೆ? ನೀನು ಇಷ್ಟು ಅವಸರದಿಂದ ನನ್ನ ದೋಷವನ್ನು ಹುಡುಕಿ ನನ್ನ ಪಾಪವನ್ನು ವಿಚಾರಿಸುವುದೇಕೆ? ನಾನು ಅಪರಾಧಿಯಲ್ಲವೆಂದು ನಿನಗೆ ಗೊತ್ತಾಯಿತಲ್ಲ. ನಿನ್ನ ಕೈಯೊಳಗಿಂದ ಬಿಡಿಸತಕ್ಕವರು ಯಾರೂ ಇಲ್ಲವಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನು ಈಗ ತನ್ನನ್ನು ತಾನು ಸಮರ್ಥಿಸತೊಡಗುತ್ತಾನೆ. ತನ್ನ ಜೀವಿತದಲ್ಲಿ ಏನೋ ದೊಡ್ಡ ಪಾಪವಿದೆ ಎಂದು ಒಪ್ಪಿಕೊಳ್ಳಲು ಅವನು ಸಿದ್ಧನಿಲ್ಲ. ತಾನು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದೇನೆ ಎಂದು ಹೇಳುತ್ತಾನೆ. ನಾನು ದುಷ್ಟನಲ್ಲವೆಂದು ದೇವರು ತಿಳಿದಿದ್ದಾನೆ. ಆದರೂ ನಾನು ಆತನ ಕೈಯಿಂದ ತಪ್ಪಿಸಿಕೊಳ್ಳಲಾರೆನು. ನಾನು ಇದೆಲ್ಲವನ್ನೂ ಹಾದು ಹೋಗಲೇಬೇಕಾಗಿದೆ. ಇದೆಲ್ಲ ನನಗೆ ಯಾಕೆ ಆಗಬೇಕಿದೆ ಎಂದು ಮಾತ್ರ ತಿಳಿಯಲಾರೆ ಎನ್ನುತ್ತಾನೆ. ಪ್ರಿಯರೇ, ಯೋಬನಲ್ಲಿ ದೀನತೆ ಇರಬೇಕಾದ ಅಗತ್ಯವಿತ್ತು. ದೇವರು ಆ ದೀನತೆಯನ್ನು ಅವನಿಗೆ ಕೊಡುತ್ತಿದ್ದಾನೆ. ದೀನತೆಯನ್ನು, ತಾಳ್ಮೆಯನ್ನು ದೇವರು ನಿನಗೆ ಬೆಳ್ಳಿ ತಟ್ಟೆಯಲ್ಲಿಟ್ಟು
ಬೆಳ್ಳಿಯ ಚಮಚದೊಂದಿಗೆ ಕೊಡುವುದಿಲ್ಲ. ಆ ರೀತಿಯಾಗಿ ನೀನು ದೀನನಾಗುವುದಿಲ್ಲ. ತಾಳ್ಮೆ ಹಾಗೂ ದೀನತೆಗಳು ನಿನ್ನ ಜೀವಿತದಲ್ಲಿ ಕಠಿಣ ಅನುಭವಗಳ ಮೂಲಕ ಉಂಟಾಗುವ ಪವಿತ್ರಾತ್ಮನ ಫಲವಾಗಿವೆ. ಈ ಯೋಬನಲ್ಲಿ ಕೂಡ ದೇವರು ತಾಳ್ಮೆ ಹಾಗೂ ದೀನತೆಗಳೆಂಬ ಈ ಫಲವನ್ನು ಉಂಟು ಮಾಡಲಿದ್ದಾನೆ. ಪ್ರಿಯರೇ, ಯೋಬನ ತಾಳ್ಮೆಯ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲೂ ಹೇಳಲ್ಪಟ್ಟಿರುವುದನ್ನು ನೋಡುತ್ತೇವೆ. ಯಾಕೋಬನು ಹೀಗೆ ಬರೆಯುತ್ತಾನೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಲ್ಲಿ, ನೀವು ಯೋಬನ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಎಂದು ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಯೋಬನು ತಾನಾಗಿ ಒಬ್ಬ ತಾಳ್ಮೆಯವನಾಗಿರಲಿಲ್ಲ. ಆಗಿರುತ್ತಿದ್ದರೆ ಅವನ ಸ್ವಭರವಸವೂ ಕಪಟತ್ವವೂ ಹೆಚ್ಚಾಗುತ್ತಿತ್ತು. ಅವನ ತಾಳ್ಮೆ ಕೆಡುವಂತಾಯಿತು. ಅವನು ತಾಳ್ಮೆ ಕಳಕೊಂಡವನಾಗಿ ದೇವರಿಗೆ ಮೊರೆಯಿಟ್ಟನು ಎಂಬುದನ್ನು ನೋಡುತ್ತೇವೆ. ಆದರೆ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ದೇವರು ಅವನನ್ನು ದೀನನನ್ನಾಗಿ ಮಾಡಿದ. ತಾಳ್ಮೆಯನ್ನು ದೀನತೆಯನ್ನು ಕಲಿಸಿದನೆಂದು ನೋಡುತ್ತೇವೆ. ಇದನ್ನು ಮಾಡುವವನು ದೇವರೇ ಎಂಬುದನ್ನು ತಿಳಿಯಿರಿ. ಯೋಬ 10ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಆಗ ಇಲ್ಲದವನಾಗಿರುತ್ತಿದ್ದೆನು, ನನ್ನನ್ನು ಗರ್ಭದಿಂದ ಸಮಾಧಿಗೆ ಹೊತ್ತುಕೊಂಡು ಹೋಗುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಬನು ಪುನಃ ಮೊದಲಿನ ಪ್ರಸ್ತಾಪಕ್ಕೇನೇ ಬಂದು ಈ ಪುಸ್ತಕದುದ್ದಕ್ಕೂ ಆಗಾಗ ಅದನ್ನೇ ಹೇಳುತ್ತಿರುತ್ತಾನೆ. ಈ ಕಷ್ಟದ ಕಾಲದಲ್ಲಿ ಅವನು ಮರಣಕ್ಕಾಗಿ ತುಂಬ ಹಾರೈಸಿದನು. ಮರಣವು ತನ್ನನ್ನು ಈ ಎಲ್ಲ ಸಂಕಟಗಳಿಂದ ಬಿಡಿಸುವುದೆಂದು ತಿಳಿದಿದ್ದನು. ಈ ಎಲ್ಲ ದೃಶ್ಯಗಳಿಂದ ಅದು ಅವನನ್ನು ಬೇರೆ ಮಾಡುತ್ತದೆ. ಅದನ್ನು ನಿದ್ರೆಯಂತೆ ತಿಳಿಯಲಾರದ ಸ್ಥಿತಿಗೆ ನಡೆಸುತ್ತದೆ ಎಂದು ನಂಬಿದ್ದನು. ಪ್ರಿಯರೇ, ಆತ್ಮದ ನಿದ್ರೆಯ ವಿಚಾರದಲ್ಲಿ ನಿನಗೆ ಈ ಪುಸ್ತಕದಿಂದ ಏನಾದರೂ ದೊರೆಯಬಹುದೆಂದು ನೀನು ನೆನೆಸುವುದಾದರೆ ಅದು ತಪ್ಪಾಗಿದೆ. ನಾವು ಈ ಪುಸ್ತಕವನ್ನು ಮುಗಿಸುವ ಮೊದಲೇ ಯೋಬನು ಹೇಳುತ್ತಾನೆ, ನಾನಂತೂ ನನ್ನ ವಿಮೋಚಕನು ಜೀವಸ್ವರೂಪನೆಂದು ಬಲ್ಲೆನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ಕಾಣುವೆನು ಎಂಬುದಾಗಿ ಯೋಬ 19ನೇ ಅಧ್ಯಾಯ 26ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಪುಸ್ತಕವು ಆತ್ಮ ನಿದ್ರೆ ಮಾಡುವ ಕುರಿತಾಗಿ ಏನನ್ನೂ ಕಲಿಸುವುದಿಲ್ಲ. ಈ ಸಂದರ್ಭದಲ್ಲಿ ತಾನು ಹುಟ್ಟದಿದ್ದರೆ ಒಳ್ಳೆಯದಿತ್ತು ಎಂದು ಯೋಬನು ಹೇಳುತ್ತಾನೆ. ತನಗೆ ಪೂರ್ಣ ಜ್ಞಾನಹೀನತೆ ಇರಬೇಕೆಂದು ಬಯಸುತ್ತಾನೆ. ನೀನು ಕೂಡ ಇದನ್ನು ಬಯಸಿರಬಹುದು. ಹೀಗೆ ನೆನೆಸಿದವನು ಯೋಬನು ಮಾತ್ರವೇ ಅಲ್ಲ, ಎಲಿಯನು ಹಾಗೇ ಬಯಸಿದನು, ಹಾಗೆ ಆಶಿಸಿದನು. ಆದರೆ ಅದರಿಂದ ನಿನಗೆ ಸ್ವಲ್ಪವೂ ಪ್ರಯೋಜನವಾಗಲಿಕ್ಕಿಲ್ಲ. ನಾನು ಹುಟ್ಟದಿದ್ದರೆ ಒಳ್ಳೆಯದು ಎಂದು ಆಶಿಸುವುದು ಸಮಯ ಹಾಳು ಮಾಡುವುದಷ್ಟೇ. ನಾನು ಸತ್ತರೆ ಒಳ್ಳೆಯದು ಎಂದು ಬಯಸುವುದು ಕೂಡ ವ್ಯರ್ಥವೇ ಆಗಿದೆ. ಪ್ರಿಯರೇ, ಹೀಗೆ ಆಶಿಸುವುದರಿಂದ ಯಾರೂ ಸತ್ತಿಲ್ಲ. ಈ ರೀತಿ ಆಶೆಪಟ್ಟವರೆಲ್ಲ ನಿಜವಾಗಿ ಸಾಯಲು ಮನಸ್ಸಿದ್ದವರಲ್ಲ. ಆದರೆ ಯೋಬನು ಇಲ್ಲಿ ತನ್ನ ಆತ್ಮವನ್ನು ತೆರೆದು ಮಾತನಾಡುತ್ತಾನೆ. ಅವನ ಪ್ರತಿಷ್ಠೆಯೆಲ್ಲ ಮಣ್ಣು ಪಾಲಾಗಿದೆ. ದೇವರು ಅವನ ಹೃದಯವನ್ನೇ ಮುಟ್ಟಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ದೇವರ ಮಕ್ಕಳಲ್ಲಿ ಈ ದಿನಗಳಲ್ಲಿ ಹೆಮ್ಮೆಯ ಕಠಿಣ ಹೃದಯಗಳಿರುತ್ತವೆ. ಯೋಬನೊಂದಿಗೆ ವ್ಯವಹರಿಸಿದಂತೆ ದೇವರು ನಮ್ಮ ಸಂಗಡಲೂ ವ್ಯವಹರಿಸಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಹೇಗಿದ್ದೇವೆ? ನಮ್ಮ ಜೀವಿತ ಹೇಗಿದೆ? ನಮ್ಮ ಹೃದಯದ ಸ್ಥಿತಿಗತಿಗಳು ಹೇಗಿದೆ? ನಾವು ದೇವರೆದುರು ಹೆಚ್ಚಿಸಿಕೊಳ್ಳುತ್ತೇವೆಯೋ ಅಥವಾ ದೀನರಾಗಿ ನಮ್ಮ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆಯೋ? ದೇವರು ಯೋಬನಿಗೆ ದೀನತೆಯನ್ನು ಕಲಿಸಿದನು. ಅದರಂತೆ ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂಥ ಪ್ರತಿಯೊಂದು ಸ್ಥಿತಿಯಲ್ಲೂ ದೇವರಿಂದ ನಮಗೆ ಬೇಕಾದ ಸತ್ಯಗಳನ್ನು ಅರಿತುಕೊಂಡವರಾಗಿ ಆ ಸತ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಯೋಬನ ಸ್ನೇಹಿತನಾದ ಬಿಲ್ದದನ ಮಾತು ಯೋಬನ ಅಗತ್ಯತೆಗಳಿಗೆ ಸರಿ ಹೊಂದಲಿಲ್ಲ. ದೇವರ ಮುಂದೆ ತಾನು ಯಾವ ಗಣನೆಗೆ ಬಾರದವನು ಎಂದು ಯೋಬನು ತಿಳಿದಿದ್ದನು. ತನಗೆ ಬಂದ ಸಂಕಷ್ಟದಲ್ಲಿ ಯೋಬನು ದೀನತೆಯನ್ನು ಕಲಿತುಕೊಂಡನು. ದೇವರು ದೀನರನ್ನು ಮೆಚ್ಚುತ್ತಾನೆ. ಆದುದರಿಂದ ಅನುದಿನವೂ ನಾವೆಲ್ಲರೂ ದೀನತೆಯಲ್ಲಿ ಜೀವಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ಇದ್ದಂಥ ಸ್ಥಿತಿಯಲ್ಲಿ
ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ನೀನು ನಮ್ಮನ್ನು ದೃಷ್ಟಿಸುವಾಗ ಒಂದು ವೇಳೆ ನಮ್ಮನ್ನು ನಾವು ಹೆಚ್ಚಿಸಿಕೊಂಡಿರುವುದಾದರೆ, ಗರ್ವಿಷ್ಠರಾಗಿರುವುದಾದರೆ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧೀಕರಿಸು. ದೀನರಾಗಿ ನಿನ್ನನ್ನು ಸೇವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ಸ್ವೀಕಾರ ಮಾಡಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿ ಬೆಳಕನ್ನು ಅನುಗ್ರಹಿಸಿಕೊಟ್ಟು ರಕ್ಷಣೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯದ ಮೂಲಕ ದೀನತೆಯ ಸತ್ಯವನ್ನು ತಿಳಿದುಕೊಂಡಿದ್ದೀರಲ್ಲವೇ? ಇತರರಿಗೆ ಅದರ ಬಗ್ಗೆ ತಿಳಿಸಿರಿ, ತಪ್ಪದೇ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.